ಇದು ಅಕ್ಕಿಲ ಮುರಳು, ಇದು ನಮ್ಮ ಕಾಲು, ಇದು ನಮ್ಮ ಕೈ, ನಮ್ಮ ನಡದ ಸೊಂಟದ ಮೂಳೆಗಳು. ನನ್ನ ಹೆಸರು ಗಾಯತ್ರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಂಗೆ ಬಂದ ವಿಷಯ ಪ್ರಾಣಿಗಳ ನಡೆಯುವಿಕೆ. ಅಂದರೆ ಪ್ರಾಣಿಗಳು ಹೇಗೆ ನಡೆಯುತ್ತವೆ. ಒಂದು ತೋಟ ಇರ್ತೈತಿ, ಆ ತೋಟನಾಗ ಎರೆಹುಳ ಚಲಿಸ್ತೈತೋ ಇಲ್ಲೋ ಅನ್ನೋದು ನೀವು ಗಮನಿಸುತ್ತೀವಿ. ಆದ್ರೆ ಅದು ಎರೆಹುಳ ಎರೆ ಚಿತ್ರದ ಪ್ರಕಾರವನ್ನು ನಾವು ನೋಡ್ತೇವೆ. ಹುಳ ಅದು ಬಸವನ ಹುಳದ ಮ್ಯಾಲ ಒಂದು ತೆಂಗಿನಕಾಯಿ ಚಿಪ್ಪೆ ತರ ಒಂದು ದುಂಡಾದ ಸುಳ್ಳಿಗತ್ತೆ ಸುತ್ಕೊಂಡಿರ್ತೈತಿ. ಅದು ನೋಡ್ಲಿಕ್ಕೆ ಹೆಂಗಿರ್ತೈತಿ, ನೋಡ್ಲಿಕ್ಕೆ ನಂಗೆ ಒಂದು ವಿಷಯ ಎರೆಹುಳ ಮತ್ತು ಪ್ರಾಣಿಗಳು ಹೆಂಗೆ ನಡೆಯುತ್ತವೆ ಅನ್ನೋದು ನಾನು ಒಂದು ತೋಟದಲ್ಲಿ ಅದು ಹೆಂಗೆ ನಡೀತದೆ ಅನ್ನೋದು. ಅದು ಸ್ವಲ್ಪ ಬಾಲದ ಹಿಂದೆ ಇರ್ತೈತಲ್ಲ, ಬಾಲ ಮುಂದೆ ತಗೊಂಡು ಬಾಲನ ಹಿಂದೆ ಹಾಕ್ತೈತಿ. ದೇಹ ಮುಂದೆ ತಗೋತೈತಿ, ಬಾಲನ್ನ ಹಿಂದೆ ಕೇಳ್ತೈತಿ. ಅದಕ್ಕೆ ಮೂಳೆಗಳು ಇರಲ್ಲ. ನಮ್ಮಂಗ ನಾವು ಮನುಷ್ಯರಿಗೆ ಅವಾಗ ಮೂಳೆ ಇರಂಗಿಲ್ಲ. ಅವುಗಳಿಗೆ ಅಂದ್ರೆ ಸ್ನಾಯುಗಳು ಮತ್ತು ಈಗ ಎಕ್ಸಾಂಪಲ್ ಒಂದು ಈಗ ಎರೆಹುಳ ಅದನ್ನ ನೀವು ಮ್ಯಾಲಿದ್ರ ಹೊಲಗಳಲ್ಲಿ ತೋಟಗಳಲ್ಲಿ ಅದಕ್ಕೆ ಎರೆಹುಳಗ ರೈತನ ಸ್ನೇಹಿತ ಎಂದು ಕರೀತಾರೆ. ಮಣ್ಣನ್ನ ಸಡಿಲಗೊಳಿಸ್ತದೆ. ಅಂದ್ರೆ ಈಗ ಎರೆಹುಳ ಮ್ಯಾಲ ಒಂಥರ ಕಪ್ಪಿ ಚಿಕ್ಕನಂಗ ಸುತ್ತಕೊಂಡಿರ್ತೈತಿ. ಅದು ಎಲ್ಲಿ ವಾಸಿಸ್ತಂದ್ರ ತೋಟಗಳಲ್ಲಿ ಮತ್ತ ಈಗ ಅಲ್ಲಿ ಮಳೆ ಬಂದಿರ್ತೈತಿ, ಅವಾಗದು ಬಂದಿರ್ತಾವೆ ಇವೆಲ್ಲ. ಎರೆಹುಳ ಅದು ಬಸವನ ಹುಳ ನೋಡ್ಲಿಕ್ಕೆ ಹೆಂಗಿರ್ತೈತಿ, ಯಾವ ಆಕಾರದೊಳಗೆ ಐತದ ಶಂಕುವಿನ ಇದ್ರೊಳಗೆ ಶಂಕು ಇರ್ತೈತಲ್ಲ, ಅದು ನೋಡ್ಲಿಕ್ಕೆ ಶಂಕಿನ ಆಕಾರದಿಂದ ಇರ್ತದೆ. ಬಸವನ ಹುಳ ವೇಗವಾಗಿ ಹೋಗುತ್ತೆ ಅನ್ನೋದು ನಾವು ನೋಡ್ತೇವೆ. ಅವೆರಡು ವೇಗವಾಗಿ ಹೋಗ್ತಾವ ಮತ್ತು ನಿಧಾನವಾಗಿ ಹೋಗ್ತಾವ. ಎರಡೂ ಕೂಡ ನಿಧಾನವಾಗಿ ಹೋಗ್ತಾವ. ಅಂದ್ರೆ ಬಸವನ ಹುಳ ಮತ್ತು ಎರೆಹುಳನೂ ಕೂಡ ನಿಧಾನವಾಗಿ ಹೋಗುವುದನ್ನು ನಾವು ನೋಡ್ತೇವೆ. ಇದು ಜಿರಳೆಯ ನಡೆಯುವಿಕೆ. ಒಂದು ಜಿರಳೆಯನ್ನು ನೀವು ಗಮನಿಸಿರಿ. ಅದು ಒಂದು ಜಿರಳೆ ಹಾರ್ತೈತಿ, ಒಮ್ಮೆ ನಡೀತೈತಿ. ಅಂದ್ರೆ ದೊಡ್ಡ ಜಿರಳೆಗಳು ನಡೀತಾವ. ಅವಕ್ಕ ದೊಡ್ಡ ಜಿರಳೆಗಳು ಯಾಕೆ ಹಾಡ್ತಾವ ಪಕ್ಷಿಗಳು? ಟೊಳ್ಳಾಗಿರುವುದರಿಂದ ವೆರಿ ಗುಡ್. ಈ
ಏನಾಗತೈತೆ? ಇದು ಮುಂದೆ ಹೊಂಟಿರ್ತೈತೆ ಹೌದಾ? ಇದು ಮುಂದಕ್ಕೆ ಚಲಿಸುತ್ತದೆ. ಇದರ ಆಕಾರ ಒಂದು ಮೀನಿನ ತರ ಆಕಾರವಿದೆ. ಅದು ಹಡಗು ಒಂದ್ ವೇಳೆ ಅಡ್ಡ ಮಾಡಿ ಹಿಂಗೆ ದುಃಖಿಸಿದ್ರೆ ನೀವು ಈಗ ದೋಣಿಯನ್ನು ಚಲಿಸಿದ್ದನ್ನು ನೋಡಿರಬಹುದು. ಆ ದೋಣಿ ಒಂದು ಮೀನಿನ ತರ ಇದೆ. ಅದನ್ನು ಗಮನಿಸಿರಬಹುದು. ಮೀನಿಗೆ ಆ ಆಕಾರಕ್ಕೆ ಏನಂತ ಕರೀತಾರೆ? ಆ ಆಕಾರವನ್ನು ಸುಚಲನಾಕೃತಿ ಏನಂತ ಕರೀತಾರೆ? ದೋಣಿಯ ಆಕಾರವನ್ನು ಸುಲಭ ಆಕೃತಿಯನ್ನು ಸುಚಲನಾಕೃತಿ